ದುಃಖ ಬಿಟ್ಟುಬಿಡು. ದುಃಖ ಪಡ್ತಾ ಇದ್ದರೆ ಅದು ಬರ್ತಾನೇ ಇರುತ್ತೆ ಒಳಗಿನಿಂದ. ಎಷ್ಟು ತೋಡಿದರೂ ಅದು ಒಸರು ಭತ್ತದ ಮೂಲ ಅದು. ಅದರಿಂದಾಗಿ ಧೃತಿಂ ಭಜಸ್ವ, ಧೈರ್ಯವನ್ನು ತಾಳು, ಬೇಸರ ಪಟ್ಟುಕೊಳ್ಳಬೇಡ. ನಡೆದದ್ದು ಏನೋ ಒಂದು ಆಗಿದೆ, ಅದು ನಮಗೆ ಏನಾಗಿದೆ ಅಂತ ಸ್ಪಷ್ಟ ಅದರ ಬಗ್ಗೆ ಮಾಹಿತಿ ಇಲ್ಲ. ಅದರಿಂದಾಗಿ ನಾವು ದುಃಖ ಪಡ್ತಾ ಇದ್ದೇವೆ. ಅದರ ಬಗ್ಗೆ ಅಳುವುದರಲ್ಲಿ ಏನೂ ಅರ್ಥ ಇಲ್ಲ. ಸೋತ್ಸಾಹತಾ ಅಸ್ತು ವಿಮಾರ್ಗಣೆ, ಹುಡುಕುವ ವಿಷಯದಲ್ಲಿ ಉತ್ಸಾಹ ಇರಲಿ. ಹುಡುಕ್ತೇನೆ ಮತ್ತು ಸಿಕ್ಕೇ ಸಿಗ್ತಾಳೆ, ನೋಡೇ ನೋಡ್ತೇನೆ, ಖಂಡಿತ ಎಲ್ಲೋ ಇದ್ದೇ ಇರ್ತಾಳೆ ಅನ್ನುವ ವಿಶ್ವಾಸದಿಂದ ಹುಡುಕೋಣ. ಅಸ್ಯಾಹ ವಿಮಾರ್ಗಣೆ ಸೋತ್ಸಾಹತಾ ಅಸ್ತು, ಖಂಡಿತ ಎಲ್ಲೋ ನಾವು ಬೇಸರಪಟ್ಟು ಕೈ ಚೆಲ್ಲಿದ ಕಾರಣದಿಂದಲೇ ಆಕೆಗೆ ಸಿಗಬೇಕಾದ ರಕ್ಷಣೆ ಸಿಗದೇ ಹೋಗುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನಮ್ಮ ಯೋಚನೆ ಉಳಿಸುವ ಕಡೆಗಿರಬೇಕು ಹೊರತು ಹೋದರೆ ಹೋಯಿತು ಅಥವಾ ಹೀಗೆ ಅಳ್ತಾ ಕೂತ್ರೆ ಅವಳಿಗೆ ನಮ್ಮ ಯಾವ ರಕ್ಷಣೆಯೂ ಸಿಗೋದಿಲ್ಲ, ನಮ್ಮ ಇರುವಿಕೆಯ ಅರಿವು ಆಕೆಗೆ ಉಂಟಾಗದೆ ಮತ್ತಷ್ಟು ವ್ಯಥೆಯೇ ಪಡುವಂತಹ, ಅವಳಿಗೆ ಇನ್ಯಾವ ಪರಿಸ್ಥಿತಿಯಲ್ಲಿ ಕಷ್ಟ ಒದಗಿದೆಯೋ ನಮ್ಮನ್ನು ಅಪಹಾಸ್ಯಗೈಯಲು ತಮಾಷೆ ಮಾಡಲಿಕ್ಕೋ ಅಡಗಿ ಕೂತವಳು ಇಷ್ಟೊತ್ತು ಇದ್ದು ಬೇರೆ ಕಡೆಯಲ್ಲಿ ನಮ್ಮನ್ನು ಅಳಿಸೋವಳು ಅಲ್ಲವೇ ಅಲ್ಲ. ಅದರಿಂದಾಗಿ ಅವಳು ಹಾಗೆ ಮಾಡಿಲ್ಲ. ಅವಳಿಗೆ ಇನ್ನೇನು ಕಷ್ಟದ ಪರಿಸ್ಥಿತಿ ಬಂದಿದೆಯೋ ಗೊತ್ತಿಲ್ಲ. ಉತ್ಸಾಹ ಮಾತ್ರ ಕಳೆದುಕೊಳ್ಳಬೇಡ ಅಣ್ಣ. ಉತ್ಸಾಹವಂತೋ ಹಿ ನರ, ಉತ್ಸಾಹವಂತರಾದಂತಹ ನರರು ಮನುಷ್ಯರು ನ ಲೋಕೆ ಕರ್ಮಸು ಅತಿದುಷ್ಕರೇಶು ಸೀದಂತಿ. ಎಷ್ಟು ಕಷ್ಟ ಬಂದಾಗಲೂ ಉತ್ಸಾಹಿತನಾದಂತಹ ಮನುಷ್ಯ ಪುಟಿದೇಳುತ್ತಾನೆ. ಮನುಷ್ಯನಿಗೆ ಕಷ್ಟ ಬಂದಾಗಲೆಲ್ಲ ಪುಟಿದೇಳುವ ಗುಣ ಇತ್ತು ಅಂತಾದರೆ ಆ ಕಷ್ಟಗಳಲ್ಲೂ ಒಂದು ಒಳ್ಳೆಯ ಪಾಠವಾಗಿ ಅನುಭವವಾಗಿ ಜೀವನದುದ್ದಕ್ಕೂ ಮತ್ತೆ ಮತ್ತೆ ನೆನಪಿನ ಬುತ್ತಿಯಲ್ಲಿ ಸೇರಿಕೊಂಡ ಅಪೂರ್ವ ಘಟನೆಗಳಾಗಿ ಜೀವನದ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಿ ಮಾದರಿಯಾಗಿ ಬದುಕನ್ನು ಕಟ್ಟುವುದಕ್ಕೆ ಸಾಧ್ಯವಾಗುತ್ತೆ. ಅದರಿಂದಾಗಿ ನೀನು ಈಗ ದುಃಖ ಪಡುವುದು ತರವಲ್ಲ. ಉತ್ಸಾಹವೇ ಬದುಕಿನ ಮೂಲ, ಉತ್ಸಾಹವೇ ಜೀವನದ ಆಳ. ಅದಿದ್ರೇ ಉಳಿದ ಎಲ್ಲ ಕೆಲಸಗಳಿಗೂ ಕೂಡ ಇನ್ನಷ್ಟು ಅರ್ಥ ಬರುತ್ತೆ. ಅತಿ ದುಷ್ಕರೇಶು ಕರ್ಮಸು, ಅತ್ಯಂತ ಕಷ್ಟತರವಾದಂತಹ ಕರ್ಮಗಳಲ್ಲಿ ನಮಗೆ ಮತ್ತಷ್ಟು ಮನಸ್ಸು ಎದ್ದು ನಿಲ್ಲಬೇಕು. ದುಃಖ ಬಂದಾಗ ಹಿಂದೆ ಸರಿಯುವುದಲ್ಲ, ಬೇಸರ ಆದಾಗ ಬೇಸರ ಅಂತ ಕಣ್ಣು ಮುಚ್ಚಿ ಕೂಡುವುದಲ್ಲ, ಅಥವಾ ನಾನು ಈ ಕೆಲಸನೇ ಮಾಡುವುದಿಲ್ಲ ಅಂತ ತ್ಯಾಗ ಮಾಡುವುದಲ್ಲ. ನಾವು